ಶ್ರೀಕಾಂತ್ ಶೆಟ್ಟಿ ತಂಟೆಗೆ ಹೋದರೆ ನಮ್ಮ ಜಿಲ್ಲೆಯ ಜನ ಸುಮ್ಮನಿರಲ್ಲ. ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ. ಸೂಲಿಬೆಲೆ ಮತ್ತು ಶ್ರೀಕಾಂತ್ ಶೆಟ್ಟಿ ನಮ್ಮ ಮಣ್ಣಿನ ಮಕ್ಕಳು. ಸೂಲಿಬೆಲೆ ಉತ್ತರ ಕನ್ನಡದವರಾಗಿರಬಹುದು. ಕರಾವಳಿಯ 3 ಜಿಲ್ಲೆ ಮತ್ತು ಹಿಂದುತ್ವಕ್ಕೆ ಭಾವನಾತ್ಮಕ ಸಂಬಂಧವಿದೆ. ಇನ್ನು ಮುಂದೆ ಸೂಲಿಬೆಲೆ ಹಾಗೂ ಶ್ರೀಕಾಂತ್ ಶೆಟ್ಟಿಯ ತಂಟೆಗೆ ಹೋದರೆ ನಮ್ಮ ಜಿಲ್ಲೆಯ ಜನ ಸುಮ್ಮನಿರಲ್ಲ ಎಂದು ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಎಚ್ಚರಿಕೆ ನೀಡಿದ್ದಾರೆ. ಹಿಂದೂ ಭಾಷಣಕಾರ ಶ್ರೀಕಾಂತ್ ಶೆಟ್ಟಿಗೆ ಬಾಗಲಕೋಟೆ ನಿರ್ಬಂಧ ವಿಚಾರವಾಗಿ ಮಾತನಾಡಿದ ಅವರು, ನಮ್ಮ ಕಾರ್ಯಕರ್ತರಿಗೆ ಸಮಸ್ಯೆ ಮಾಡಿದರೆ ಉಡುಪಿಯ ಜನ ಸುಮ್ಮನಿರಲ್ಲ. ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ತಿಳಿಸಿದ್ದೇನೆ. ನಾನು ಕಾರ್ಯಕರ್ತನಾಗಿಯೇ ಶಾಸಕನಾದವ. ನಮ್ಮ ಕಾರ್ಯಕರ್ತರ ಮೇಲೆ ಅನ್ಯಾಯ ಮಾಡುವುದನ್ನು ಬಿಡಿ. ಇದು ನನ್ನ ವಿನಂತಿ ಹಾಗೂ ಎಚ್ಚರಿಕೆ ಎಂದು ಹೇಳಿದ್ದಾರೆ. ಸೂಲಿಬೆಲೆ ಯಾವ ಕ್ರಿಮಿನಲ್ ಚಟುವಟಿಕೆ ಮಾಡಿದ್ದಾರೆ? ಗಡೀಪಾರು ಮಾಡಬೇಕಾಗಿರುವುದು ಭ್ರಷ್ಟ ಅಧಿಕಾರಿಗಳನ್ನು. ಅವರಿಗೆ ಸರಿಯಾದ ಪಾಠ ಕಲಿಸಿ. ಅಧಿಕಾರಿಗಳನ್ನು ಮೊದಲು ಗಡೀಪಾರು ಮಾಡಿ. ಉಡುಪಿ ಜಿಲ್ಲೆ ಶಾಂತಿ ಪ್ರಿಯರ ಜಿಲ್ಲೆ. ಇಲ್ಲಿ ನಾಟಕ ಮಾಡಲು ಬರಬೇಡಿ. ಶ್ರೀಕಾಂತ್ ಶೆಟ್ಟಿ ಜೊತೆಗೆ ಸಮಸ್ತ ಹಿಂದೂ ಸಮಾಜವಿದೆ. ಉಡುಪಿಯ 5 ಶಾಸಕರಿದ್ದಾರೆ. 2005ರಲ್ಲಿ ಶಾಸಕರಿಲ್ಲದಾಗಲೂ ನಾನು ಹೋರಾಟ ಮಾಡಿದ್ದೆ. ಈಗ ಪರಿಸ್ಥಿತಿ ಬದಲಾಗಿದೆ. ಪಕ್ಷ ಸಂಘಟಿತವಾಗಿದೆ. ಪೊಲೀಸರು ಸುಳ್ಳು ಮೊಕದ್ದಮೆ ಹಾಕುವುದನ್ನು ನಿಲ್ಲಿಸಿ. ಆಂಟಿ ಕಮ್ಯುನಲ್ ಫೋರ್ಸ್ ಮೂಲಕ ನಮ್ಮ ಆತ್ಮಸ್ಥೈರ್ಯ ಕುಗ್ಗಿಸುವ ಕೆಲಸ ಕಾಂಗ್ರೆಸ್ ಮಾಡಿದೆ. ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಕೋಮು ಸಂಬಂಧಿ ಕೇಸುಗಳಾಗಿವೆ ಎಂದು ಎಸ್ಪಿಯ ಬಳಿ ಕೇಳಿದ್ದೇನೆ. ಎಷ್ಟು ಗೋ ಹತ್ಯೆ, ಡ್ರಗ್ಸ್ ಪ್ರಕರಣ ಆಗಿದೆ ಎಂಬ ಮಾಹಿತಿಯನ್ನು ಕೇಳಿದ್ದೇನೆ. ಅತಿ ಹೆಚ್ಚು ಗೋ ಕಳ್ಳತನ ಪ್ರಕರಣವೇ ನಮ್ಮ ಜಿಲ್ಲೆಯಲ್ಲಿದೆ. ಸಿಎಂ ಮತ್ತು ಗೃಹ ಸಚಿವರು ತಾಕತ್ತಿದ್ದರೆ ಗೋ ಹತ್ಯೆ ಮಾಡುವವರನ್ನು ತಡೆಯಿರಿ. ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನು ರದ್ದು ಮಾಡಿ ಗೋ ಹತ್ಯೆ ತಡೆಯಲು ಏನಾದರೂ ಮಾಡಿ ಎಂದು ಕಿಡಿಕಾರಿದರು. ಅಧಿಕಾರಿಗಳಿಗೆ ಸರಿಯಾದ ಪಾಠವನ್ನು ಮೇಲಧಿಕಾರಿಗಳು ತಿಳಿಸಬೇಕಾಗ್ತದೆ. ಅವರಿಗೆ ಸೂಚನೆಯನ್ನು ಕೊಡಬೇಕು. ಇವತ್ತು ಭ್ರಷ್ಟಾಚಾರವನ್ನು ಮಾಡಲಿಕ್ಕೆ ಸಹಕಾರ ಕೊಡೋರು ಯಾರು ಕೇಳಿದರೆ ಮೇಲ್ಮಟ್ಟದ ಅಧಿಕಾರಿಗಳು. ಅದನ್ನು ಅವರು ಸುಧಾರಣೆ ಮಾಡಲಿ. ಇಲ್ಲಿರುವಂಥ ಭ್ರಷ್ಟ ಅಧಿಕಾರಿಗಳನ್ನು ಇವತ್ತು ಗಡೀಪಾರು ಮಾಡಲಿ. ಉಡುಪಿ ಅಂತ ಒಬ್ಬ ನಮ್ಮ ಭಾಳ ಒಂದು ಪೀಸ್ಫುಲ್ ಹಾರ್ಮೋನ್ ಇರುವಂಥ ಜಿಲ್ಲೆ. ಯಾಕೆಂದರೆ ವಿದ್ಯಾವಂತರು ಇರುವಂಥ ಈ ಜಿಲ್ಲೆಯಲ್ಲಿ ಈ ರೀತಿ ನಾಟಕ ಮಾಡಲಿಕ್ಕೆ ಹೋದರೆ ಖಂಡಿತವಾಗಿಯೂ ನಾವು ಅದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಕಾಂತ್ ಶೆಟ್ಟಿ ಅವರ ಜೊತೆಗೆ ಸಮಸ್ತ ಹಿಂದೂ ಸಮಾಜ, ನಮ್ಮ 5 ವಿಧಾನಸಭಾ ಕ್ಷೇತ್ರದ ಶಾಸಕರು ಜನರು ಇದ್ದಾರೆ. ಖಂಡಿತವಾಗಿ ಶ್ರೀಕಾಂತ್ ಶೆಟ್ಟಿ ಅವರ ಮುಂದೆ ಏನಾದರೂ ಇವರು ನಾಟಕ ಮಾಡಲಿಕ್ಕೆ ಹೋದರೆ ಅದರ ಪರಿಣಾಮ ಏನೇ ಆಗುವುದು ಎಂಬುದನ್ನು 2005ರಲ್ಲಿ ಯಾವುದೇ ಶಾಸಕರಿಲ್ಲದ ಸಂದರ್ಭದಲ್ಲಿ, ಯಾವುದೇ ಒಬ್ಬ ಸಚಿವರು, ಕೇಂದ್ರ ಸರ್ಕಾರ ಇಲ್ಲದ ಸಂದರ್ಭದಲ್ಲಿ ನಾವು ಈ ಪೊಲೀಸ್ ಇಲಾಖೆಯನ್ನು ಸರಿಯಾಗಿ ನಾವು ಎದುರಿಸಿದ್ದೇವೆ, ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದೇವೆ. ಇವತ್ತು ಆ ರೀತಿಯಲ್ಲಿ ಇವತ್ತು ನಮ್ಮ ಪಕ್ಷ ಸಂಘಟನೆ ಭಾಳಷ್ಟು ಬೆಳೆದಿದೆ. ನಮ್ಮ ಸಂಘಟನೆಗಳಿಗೆ ಭಾಳಷ್ಟು ಶಕ್ತಿ ಇದೆ. ಅದರಿಂದಾಗಿ ಪೊಲೀಸವರು ಈ ರೀತಿ ಸುಳ್ಳು ಮೊಕದ್ದಮೆಗಳನ್ನು ದಾಖಲು ಮಾಡೋ ಬಗ್ಗೆ ಆಲೋಚನೆ ಮಾಡೋದು ಸೂಕ್ತ. ಏಕೆಂದರೆ ನಮ್ಮ ಜಿಲ್ಲೆಯಲ್ಲಿ ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ತಂದು ನಮ್ಮ ಆತ್ಮಸ್ಥೈರ್ಯ ಕುಗ್ಗಿಸುವಂಥ ಕೆಲಸ ಮಾಡೋದು ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಅಧಿಕಾರಿಗಳು ನಾಟಕ ಮಾಡುವಂಥದ್ದು. ನಮ್ಮ ಜಿಲ್ಲೆಯಲ್ಲಿ ಇವತ್ತು ಎಷ್ಟು ಕಮ್ಯುನಲ್ ಕೇಸ್ಗಳಾಗಿದೆ ಎಂಬ ಮಾಹಿತಿಯನ್ನು ನಾನು SP ಹತ್ರ ಕೇಳಿದ್ದೇನೆ. ಎಷ್ಟು ಗೋ ಹತ್ಯೆ, ಗೋ ಕಳ್ಳತನ ಆಗಿದೆ ಮಾಹಿತಿಯನ್ನು ಕೇಳಿದ್ದೇನೆ. ಎಷ್ಟು ಡ್ರಗ್ಸ್ ಸಂಬಂಧಪಟ್ಟ ಕೇಳಿದ್ದೇನೆ. ಅದರಿಂದಾಗಿ ಅತಿ ಹೆಚ್ಚಾದದ್ದು ಯಾವುದು ಕೇಳಿದರೆ ಗೋ ಕಳ್ಳತನ ಮತ್ತು ಗೋ ಹತ್ಯೆಗಳು. ಅದರಿಂದಾಗಿ ಪರಮೇಶ್ವರ್ ಇರ್ಬೋದು, ಸಿದ್ದರಾಮಯ್ಯನಿಗೆ ತಾಕತ್ತಿದ್ದರೆ ನಮ್ಮ ಜಿಲ್ಲೆಯಲ್ಲಿ ಗೋ ಹತ್ಯೆ ಮಾಡುವವರು, ಗೋ ಕಳ್ಳತನವನ್ನು ತಡೆಯುವಂಥ ಕೆಲಸ ಮಾಡಿದರೆ ಖಂಡಿತವಾಗಿ ನಮ್ಮ ಜಿಲ್ಲೆ ಭಾಳ ಶಾಂತಿಯುತವಾಗಲಿಕ್ಕೆ ಸಾಧ್ಯ ಉಂಟು. ಅದರಿಂದಾಗಿ ತಾಕತ್ತಿದ್ದರೆ ನಮ್ಮ ಪೊಲೀಸವರಿಗೂ ನಾನು ಹೇಳ್ತೇನೆ, ನಮ್ಮ ಗೃಹ ಸಚಿವರಿಗೆ ಹೇಳ್ತೇನೆ, ನಮ್ಮ ಜಿಲ್ಲೆಯಲ್ಲಿ ಗೋ ಹತ್ಯೆ ತಡೆಯುವಂಥ ಕೆಲಸಕ್ಕೆ ಇದೇ ರೀತಿ ಒಂದು ಆ್ಯಂಟಿ ಕಮ್ಯುನಲ್ ಫೋರ್ಸ್ ಮಾಡಿ ನಾಟಕ ಮಾಡಿದಾರಲ್ಲ, ಅದನ್ನು ರದ್ದುಪಡಿಸಿ ಗೋ ಹತ್ಯೆ ನಿಷೇಧ ತಡೆ ಮಾಡಲಿಕ್ಕೆ ಒಂದು ಒಳ್ಳೆಯ ಒಂದು ತಂಡವನ್ನು ರಚನೆ ಮಾಡಲಿ ಅಂತ ನಾನು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತೇನೆ.